ಎಂತ ಗೊತ್ತಾ, ನಿಜವಾಗ್ಲೂ ನೀವು ದೀಪಾವಳಿನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದ್ರೆ ಮಲ್ನಾಡ್ ಸೈಡ್ ಅಲ್ಲಿರೋ ಹಳ್ಳಿಗಳಿಗೆ ಹೋಗ್ಬೇಕಾಯ್ತಾ. ನಿಜ, ನೀವು ದೀಪಾವಳಿನ ಸೆಲೆಬ್ರೇಟ್ ಮಾಡ್ತೀರಾ, ಇಲ್ಲಿ ಪಟಾಕಿ ಹೊಡಿಯೋದ್ಕಿನ ಬೇರೆ ಸೆಲೆಬ್ರೇಷನ್ ಜಾಸ್ತಿ ಆಗಿರತ್ತೆ ಆಯ್ತಾ. ನಾಳೆ ಗೋ ಪೂಜೆ ಆಗಿರೋದ್ರಿಂದ ನಮ್ಮ ಮನೇಲೆಲ್ಲ ಸೇರಿ ಹೋಳಿಗೆ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಪಪ್ಪ ಬೆಳಿಗ್ಗೆ ತೋಟಕ್ಕೆ ಹೋಗಿ ಬಾಳೆ ದಿಂಡು ಮತ್ತೆ ಬಾಳೆ ಎಲೆನ ತಗೊಂಡ್ಬಂದ್ರು ಆಯ್ತಾ. ಅದಾದ್ಮೇಲೆ ದನಗಳಿಗೆ, ಕರುಗಳಿಗೆ, ಎಮ್ಮೆಗಳಿಗೆಲ್ಲ ಮೈ ತೊಳ್ಸಿ ಅದಾದ್ಮೇಲೆ ಒಂದಿಷ್ಟೆಲ್ಲ ಕೊಡಕೆ ಎಲ್ಲ ಕ್ಲೀನ್ ಮಾಡಿದ್ರು. ಗೊಬ್ಬರ ಗಿಬ್ಬರ ಎಲ್ಲ ಒಂದಿಷ್ಟು ಕೊಡಕೆನಲ್ಲಿ ತೆಗೆದು ಅದಾದ್ಮೇಲೆ ನಾನು ನಮ್ಮ ಮಮ್ಮಿ ಉಗ್ನೆಕಾಯಿ ಹುಡ್ಕೋದಿಕ್ ಹೊರಟ್ವಿ. ನಮ್ಮ ಪಪ್ಪ ಒಂದಿಷ್ಟೆಲ್ಲ ಬ್ಯಾಂಡದಲ್ಲಿ ಇತ್ತು ಅಂತ ತಗೊಬಂದಿಟ್ಟಿದ್ರು. ಅದಾದ್ಮೇಲೆ ಮನೆ ತೋಟದ ಹತ್ರನೂ ಇರೋದಿಕ್ಕೆ ನಾನು ಮಮ್ಮಿ ಹೋದ್ವಿ ಸ್ವಲ್ಪ ತಗೊಂಬರೋಣ ಅಂತ. ಉಗ್ನೆಕಾಯಿನ ನಾವು ದೀಪಾವಳಿನಲ್ಲಿ ಉಪಯೋಗಿಸ್ತೀವಿ. ಉಗ್ನೆಕಾಯಿ ಸರ ಮಾಡಿ ದನಗಳ ಕೊರಳಿಗೆ ಹಾಗೆ ಎಮ್ಮೆಗಳ ಕೊರಳಿಗೆ ಹಾಕ್ತಿವಿ ಆಯ್ತಾ. ಎಮ್ಮೆಗಳಿಗೆ ಸರ ಮಾಡುವಾಗ ಬರೀ ಉಗ್ನೆಕಾಯಿನ ಹಾಕಿರ್ತೀವಿ, ಆದ್ರೆ ದನಗಳಿಗೆ ಉಗ್ನೆಕಾಯಿ ಜೊತೆಗೆ ಚೆಂಡುನ ಮಿಕ್ಸ್ ಮಾಡಿ ಹಾಕಿರ್ತೀವಿ. ಹಾಗೆ ನಮ್ಮ ಮನೇಲಿ ಸಂಜೆ ಎಲ್ಲ ಉಗ್ನೆಕಾಯಿನ ಆಮೇಲೆ ಚೆಂಡುನ ಎಲ್ಲ ಸುರಿತಾ ಇದ್ರು. ಆಮೇಲೆ ನಮ್ಮ ಮನೇಲಿ ಹೇಳ್ತಾ ಇದ್ರು, ಈ ಸರಿ ಏನು ಪಚ್ಚೆ ತಾನೆ ಜಾಸ್ತಿ ಸಿಕ್ಕೇ ಇಲ್ಲ ತೋಟದಲ್ಲಿ, ಹುಡುಕಿ ಸಾಕಾಯ್ತು, ಸ್ವಲ್ಪ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಒಂದಿಷ್ಟು ಪಟಾಕಿ ಹೊಡೆದ್ವಿ ಅಷ್ಟೇ.